ದೆಹಲಿ ಅಂಗಳದಲ್ಲಿ ಸಚಿವ ಸಂಪುಟ ಆಯ್ಕೆ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗಲಿದೆ, ಯಾರಿಗೆ ಲಕ್ ಆಗಿದೆ? ರಾತ್ರಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಿದ್ದು ಚರ್ಚೆಯನ್ನ ನಡೆಸಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಈಗ ಯಾರೆಲ್ಲ ಮಿನಿಸ್ಟರ್ ಆಗ್ತಾರೆ, ಯಾರಿಗೆಲ್ಲ ಚಾನ್ಸ್ ಇದೆ, ಯಾರಿಗೆಲ್ಲ ಆ ಲಕ್ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ಸಿದ್ದು ಹಾಗೆ ಡಿಕೆಶಿ ಇಬ್ಬರೂ ಕೂಡ ಸಂಭಾವ್ಯ ಸಚಿವರ ಪಟ್ಟಿಯನ್ನ ತಗೊಂಡು ಡೆಲ್ಲಿಗೆ ತೆರಳಿದ್ದಾರೆ. ಅಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಯಾರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಬೇಕು, ಸಿದ್ದು ಡಿಕೆ ಇಬ್ಬರದ್ದು ಕೂಡ ಪ್ರತ್ಯೇಕ ಪಟ್ಟಿ. ಇಬ್ಬರ ಆಪ್ತರು ಕೂಡ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗ ಇದೇ ವಿಚಾರವಾಗಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಇರೋದು, ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗತ್ತೆ. ಈ ಮುಂಚೆ ಸಿದ್ದು ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಮಂತ್ರಿಗಳು, ಮಾಜಿ ಮಂತ್ರಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅವರಲ್ಲಿ ಎಷ್ಟು ಜನಕ್ಕೆ ಮತ್ತೆ ಸಚಿವ ಸ್ಥಾನ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸಿಗಬಹುದು, ಯಾರಿಗೆಲ್ಲ ಕೋಕ್ ಕೊಡ್ಲಾಗತ್ತೆ, ಯಾರಿಗೆಲ್ಲ ಲಕ್ ಇದೆ, ಯಾರು ಹೊಸದಾಗಿ ನೇಮಕವಾಗ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಮಿನಿಸ್ಟರ್ಸ್ ಆಗಿ. ಈ ಮುಂಚೆ ಹೇಳಿದಾಗೆ ಪ್ರಾದೇಶಿಕವಾರು ಹಾಗೆ ಕಮ್ಯುನಿಟಿ ಅಂಗವಾಗಿ ಈ ಮಂತ್ರಿ ಸ್ಥಾನವನ್ನ ನೀಡಲಾಗತ್ತೆ ಅನ್ನೋದಾಗಿ ಹೇಳಲಾಗಿತ್ತು. ಬಟ್ ಈಗ ಯಾವ ರೀತಿ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸ್ಥಾನಗಳ ಒಂದು ಪಟ್ಟಿಯನ್ನ ನೀಡ್ತಾರೆ ಅನ್ನೋದನ್ನ ನೋಡಬೇಕು. ಅದೇ ಒಂದು ಕುತೂಹಲ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಮನೆ ಮಾಡಿದೆ. ಸಂಪುಟ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಹಲವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.